ನಮಸ್ಕಾರ ವೀಕ್ಷಕರೇ, ಸಮಾಜ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ವಾಮಿ ವಿವೇಕಾನಂದ ಆಧ್ಯಾತ್ಮದ ಬಗ್ಗೆ ದಾರಿ ತೋರಿಸಿದ ಒಬ್ಬ ಮಹಾನ್ ಗುರು ಅಂದರೆ ನಿಜಕ್ಕೂ ತಪ್ಪಾಗಲ್ಲ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಇವರ ತಂದೆ ವಿಶ್ವನಾಥ ದತ್ತ ಕೋಲ್ಕತ್ತಾ ಹೈಕೋರ್ಟಲ್ಲಿ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ತಾಯಿ ಭುವನೇಶ್ವರಿ ದೇವಿ. ವಿವೇಕಾನಂದರು ಹುಟ್ಟಿದ್ದು ಶ್ರೀಮಂತ ಕುಟುಂಬದಲ್ಲಿ. ತನ್ನ ತಂದೆ ಸಾವನ್ನಪ್ಪುವವರೆಗೂ ಅವರಿಗೆ ಕಷ್ಟ ಅಂದರೆ ಏನು ಅಂತ ಕೂಡ ತಿಳಿದಿರಲಿಲ್ಲ. ತನ್ನ ತಂದೆ ಸಾವಿನ ನಂತರ ಇಡೀ ಮನೆ ಜವಾಬ್ದಾರಿ ವಿವೇಕಾನಂದರ ಮೇಲೆ ಬೀಳುತ್ತೆ. ಕಾಲ ಕಳೆದಂತೆ ಬಡವರಾಗ್ತಾರೆ. ಇಂಥ ಸಮಯದಲ್ಲೇ ಅವರಿಗೆ ಅನಾರೋಗ್ಯ ಕೂಡ ಸಂಭವಿಸುತ್ತೆ. ಅಂದರೆ ವಿಪರೀತವಾದ ತಲೆನೋವು, ಮನೆಯಲ್ಲಿ ಕಷ್ಟ, ಆರೋಗ್ಯದಲ್ಲಿ ಸಮಸ್ಯೆ. ಇದರಿಂದ ಸಾಕಾಗಿದ್ದ ಇವರಿಗೆ ಮನಸ್ಸು ಹೋಗಿದ್ದು ವೈರಾಗ್ಯದ ಕಡೆಗೆ. ಅದೇ ಸಮಯದಲ್ಲಿ ಇವರಿಗೆ ಪರಿಚಯ ಆಗಿದ್ದು ರಾಮಕೃಷ್ಣ ಪರಮಹಂಸರು. ಅವರೊಂದಿಗೆ ಇದ್ದು ಅವರ ಶಿಷ್ಯರಾಗಿ ಆಧ್ಯಾತ್ಮದ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡ ವಿವೇಕಾನಂದರು ಕೊನೆಗೆ ಆಧ್ಯಾತ್ಮದ ದಾರಿಯನ್ನು ಹಿಡಿತಾರೆ. ಕಾಲ ಕಳೆದಂತೆ ರಾಮಕೃಷ್ಣ ಪರಮಹಂಸರು ಕೂಡ ಮರಣವನ್ನು ಹೊಂದುತ್ತಾರೆ. ಇಡೀ ಆಶ್ರಮದ ಜವಾಬ್ದಾರಿ ವಿವೇಕಾನಂದರ ಮೇಲೆ ಬೀಳುತ್ತೆ. ಹೀಗೆ ದಿನಗಳು ಕಳೆದಂತೆ ವಿವೇಕಾನಂದರ ಕನಸಿಗೆ ರಾಮಕೃಷ್ಣ ಪರಮಹಂಸರು ಬಂದು, ನಿನ್ನ ಕೆಲಸ ಇನ್ನೂ ಮುಗಿದಿಲ್ಲ, ನೀನು ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಕಡೆ ಸಾರಬೇಕು ಅಂತ ಹೇಳ್ತಾರೆ. ಅವತ್ತಿನಿಂದ ಅವರು ದೇಶ ವಿದೇಶಗಳನ್ನು ಸುತ್ತೋಕೆ ಶುರು ಮಾಡ್ತಾರೆ. ಇಡೀ ಪ್ರಪಂಚಕ್ಕೆ ಹಿಂದೂ ಧರ್ಮದ ಶಕ್ತಿ ಬಗ್ಗೆ ತಿಳಿಯೋ ಹಾಗೆ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾರೆ, ಸನ್ಯಾಸತ್ವ ಅಂದರೆ ಎಲ್ಲವನ್ನು ತ್ಯಜಿಸಿ ಖಾಲಿ ಕೂರೋದಲ್ಲ, ಸನ್ಯಾಸತ್ವ ಅಂದರೆ ಸ್ವಾರ್ಥತೆಯನ್ನು ತ್ಯಜಿಸಿ ಬದುಕೋದು ಅಂತ. ವಿವೇಕಾನಂದರ ನೆನಪಿನ ಶಕ್ತಿ ಬಗ್ಗೆ ಹೇಳೋದಾದರೆ 700 ಪುಟದ ಪುಸ್ತಕನ ಕೇವಲ ಒಂದೇ ಗಂಟೆಯಲ್ಲಿ ಓದಿ ಮುಗಿಸ್ತಾ ಇದ್ರು. ಅದು ಅಷ್ಟು ಕೂಡ ಅವರಿಗೆ ನೆನಪಲ್ಲಿರ್ತಿತ್ತು. ಯಾವ ಪೇಜಲ್ಲಿ ಏನು ಇದೆ ಅನ್ನೋದು ಅವರಿಗೆ ಮೆಮೊರಿಯಲ್ಲಿ ಇರ್ತಾ ಇತ್ತು. ಇದು ಅವರಿಗಿದ್ದಂತಹ ನೆನಪಿನ ಶಕ್ತಿ. ವಿವೇಕಾನಂದರು ಚಿಕಾಗೋಗೆ ಹೋಗಿದ್ದಾಗ ಅಲ್ಲಿನ ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗಿದ್ದ ಅಲ್ಲಿನ ವ್ಯಕ್ತಿ ಭಗವದ್ಗೀತೆನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಉಳಿದ ಎಲ್ಲ ದೇಶದ ಗ್ರಂಥವನ್ನು ಮೇಲ್ಗಡೆ ಇಟ್ಟಿರ್ತಾರೆ. ಆ ವ್ಯಕ್ತಿ ವಿವೇಕಾನಂದರಿಗೆ ಹೇಳ್ತಾರೆ, ನೋಡಿದ್ಯಾ, ನಿಮ್ಮ ಭಗವದ್ಗೀತೆ ಎಲ್ಲ ದೇಶಗಳ ಗ್ರಂಥಗಳಿಗಿಂತ ಕೆಳಗಡೆ ಇದೆ, ಅದು ನಿಮ್ಮ ದೇಶಕ್ಕಿರೋ ಸ್ಥಾನ ಅಂತ ಅವಮಾನ ಮಾಡಿರ್ತಾರೆ. ಅದಕ್ಕೆ ವಿವೇಕಾನಂದರು ನಗುತ್ತಾ ಹೇಳ್ತಾರೆ, ಹಾಂ, ಸರಿಯಾಗಿ ಜೋಡಿಸಿದಿರಲ್ಲ, ಮೇಲಿರೋ ಎಲ್ಲ ಗ್ರಂಥಗಳಿಗೆ ಭಗವದ್ಗೀತೆ ಆಧಾರ ಆಗಿದೆ. ನಾನು ನಮ್ಮ ಭಗವದ್ಗೀತೆನ ತಗೊಂಡ್ರೆ ಆ ಮೇಲಿರೋ ಎಲ್ಲ ಗ್ರಂಥಗಳು ಕೆಳಗಡೆ ಬೀಳುತ್ತೆ. ನೀವೇ ಒಪ್ಕೊಂಡಿದ್ದೀರಲ್ಲ, ಮೊದಲು ನಿಮ್ಮ ಕೈಗೆ ಸಿಕ್ಕಿದ್ದು ಯಾವುದು? ನಮ್ಮ ಭಗವದ್ಗೀತೆ ಅಲ್ಲ, ನೀವೇ ಅಲ್ಲ ಅದನ್ನು ಮೊದಲು ಜೋಡಿಸಿದ್ದು ಅಂತ. ಹೀಗೆ ಬೇರೆ ದೇಶದಲ್ಲಿ ಎಷ್ಟೇ ಅವಮಾನ ಆದರೂ ವಿವೇಕಾನಂದರಿಗೆ ಅದನ್ನು ಅವರು ಮನಸ್ಸಿಗೆ ಹಾಕೊಳ್ದೆ ಸತ್ಯತೆಯನ್ನು ಅವರಿಗೆ ಅರ್ಥ ಮಾಡಿಸಿ ನಮ್ಮ ಹಿಂದೂ ಧರ್ಮದ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ. ವಿವೇಕಾನಂದರು ಬದುಕಿದ್ದು 40 ವರ್ಷ, ಆದರೂ ಅವರ ಸಾಧನೆ ಹೇಳಲಾಗದಷ್ಟು. ಇದಿಷ್ಟು ಇವತ್ತಿನ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಹೊಸ ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.